ಈ ಪಾರ್ಟಿ ಸೇರ್ಕೊಂಡ ಅಣ್ಣ ನಾನು ಅಪ್ಪ ಸತ್ತರ್ ಕೆಟ್ಟವ್ರು 33 ವರ್ಷ ನಮ್ಮ ತಂದೆ ತಾಯಿ ಏನೇ ಹಾಕಿದ್ದೆ ಕೈನ ಹೇಳ್ದವನು ಬೆಂಗಳೂರು ಹುಡುಗ. ಅದಕ್ಕೆ ನಾನು ಯಾಕೆ ಕೇಳಿದೆ ಈ ಮಾತನ್ನ ಅಂದ್ರೆ 20 ವರ್ಷ ಆಗಿತ್ತು ಮಂಚಾಲಿ ಮಹಾದೇವರು ಆದ್ಮೇಲೆ. ಈಗ ಇಲ್ಲಿ ನಮ್ಮ ಅಣ್ಣ ತಮ್ಮ ಒಂದ್ಸತ ಆಗ್ಲಿ ಅಂತ ಮಾಡಿದ್ರು, ತಪ್ಪೇನಲ್ಲ. ಅದು ನಿಂಗೆ ಕೊಟ್ರಲ್ಲಪ್ಪ, ನೀವ್ ಏನ್ ನಡ್ಕೊತಾ ಇದ್ದೀರಿ? ಇವ್ರ ಅಪ್ಪ ಇಲ್ಲದೆ ಇದ್ದಿದ್ರೆ ನಿಮ್ಗೆ ರಾಜಕೀಯ ಜನ್ಮ ಇರ್ತಿದ್ದಲ್ರಿ. ಡಾಕ್ಟರ್ ವಿಶ್ವನಾಥ್ ಅವ್ರು ಇಲ್ಲದೆ ಇದ್ದಿದ್ರೆ ನಿಮ್ಗೆ ರಾಜಕೀಯ ಜನ್ಮ ಇರ್ತಿದ್ದಲ್ರಿ. ಬಿಜೆಪಿಲಿ ಇದ್ರಿ. ಇವ್ರ ತಂದೆ 2018ರಲ್ಲಿ ನಾನ್ ಗೆಲ್ಬಾರ್ದು ಅಂತ ನಾನು ಕಾಂಗ್ರೆಸ್ ಉಳಿಸ್ಬೇಕು ಅಂತ ಕರ್ಕೊಂಡ್ ಬಂದ್ರು. ಬಿಜೆಪಿ ಇದ್ರವ್ರು 19 ಇವ್ರ ತಂದೆ ಪಾಪ ಒಂದು DCC ಬ್ಯಾಂಕ್ ಡೈರೆಕ್ಟರ್ ಮಾಡಕ್ ಬಿಡ್ಲಿಲ್ವಲ್ಲಪ್ಪ ಅವ್ರನ್ನ. ಅದರಿಂದ ನಿಮಗ್ ಗೊತ್ತದೆ, ಮಂಚಳ್ಳಿ ಡೈಲಿ 10 ಸೀಟ್ಗೆ 7 ಸೀಟ್ JDS ಬೆಂಬಲಿತರು. 10 ಸೀಟ್ಗೆ ಯಾವ ಒಂದೆರಡು ಊರಲ್ಲಿ ಒಳ್ಳೆ ಜನ ಪುಣ್ಯಾತ್ಮ ಬಹಳಷ್ಟು ಇರ್ತಾರೆ, ಅವ್ರವ್ರು ಬೇಕಾದ ಪಕ್ಷಕ್ಕೆ ವೋಟ್ ಹಾಕೋತಾರೆ. ಫೋನ್ ಮಾಡಿ ಹೇಳ್ತವೆ, ಒಂದೆರಡು ಟ್ರಾಕ್ಟರ್ ಕಟ್ಕೊಂಡು ಓಡಾಡ್ತವೆ, ಜಂಪ್ ತೆಗಿತವೆ, ಏನೋ ಮಾಡ್ತವೆ. ಅದಕ್ಕೆಲ್ಲ ಕಾಯ್ಕೋಸ್ಕೊಬೇಡಿ. ಇನ್ನು 2 ವರ್ಷ ಆಮೇಲೆ ನನ್ಗೆ ಏನ್ ಖುಷಿ ಅಂದ್ರೆ, ನಾನು MLA ಆದಾಗ ಬಂದು ಸೇರಿದ್ರೆ ಅದಕ್ಕೆ ಅರ್ಥ ಇರ್ತಿರ್ಲಿಲ್ಲ. ನನ್ಗೆ ಇವತ್ತು ಯಾವ ಅಧಿಕಾರನೂ ಇಲ್ಲ. ಇವತ್ತು ನನ್ನಂದೆ ಸತೀಶ್ ರಂಗೇಗೌಡರು ಬಂದ ಬೇರೆ ಎಲ್ಲಾ ಪುಣ್ಯಾತ್ಮರಿಗೂ ಹೇಳ್ದೆ, ಯಾರ್ಯಾರು ಪಕ್ಷಕ್ಕೆ ಸೇರಕ್ ಬಂದ್ರು ದುರ್ಬಲಿಗೂ ಹೇಳ್ದೆ, ನಿಮ್ಗೆಲ್ಲ ಬೇಡಪ್ಪ, ಮುಖ್ಯಮಂತ್ರಿಗಳವ್ರೆ ಇನ್ನು 2 ವರ್ಷ ಅಧಿಕಾರದಲ್ಲಿ ಇರ್ತಾರೆ, ಕೆಲಸ ಮಾಡ್ತೀವಿ. ಆಮೇಲೆ ಬೇಡಣ, ಈ 3 ವರ್ಷದಲ್ಲೇ ಮಾಡಿದವರು 2 ವರ್ಷಕ್ಕೆ ಮಾಡೋರು, ಅವ್ರು ಮಾಡೋದ್ ಬೇಡ ಅಂತ ಹೇಳಿ ಬಂದು ಸೇರಿದಿರಿ. ಅದು ಒಂದ್ ಮಾತು ಹೇಳ್ತೀನಿ ಕೇಳಿ, ನಾನು ಏನಾದ್ರು ತಪ್ಪಿದ್ರೆ ಎಲ್ಲ ಮನುಷ್ಯರು ಎಲ್ಲರೂ ಮಾಡ್ತೀವಿ, ತಿಳ್ಕೊಳ್ಳೋದು. ಆದ್ರೆ ಒಂದು ಭರವಸೆ ಕೊಡ್ತೀನಿ, ನನಗೆ ಯಾರು ನನ್ನ ಆಯ್ತಪ್ಪ, ಈಗ ಒಕ್ಕಲಿಗರು ನನಗೆ ಮೋಸ ಮಾಡಿಲ್ವಾ? ನಮ್ಮ ಪಕ್ಕ ಇದ್ದರು ಮಾಡಿಲ್ವಾ? ನಮ್ಮಲ್ಲೂ ಮಾಡೋರು. ಯಾರೋ ಒಬ್ರು ಪುರುಷನಾದ್ರು ಮಾಡ್ಬಿಟ್ರೆ ಮಾಡ್ಬಿಟ್ರು ಅಂತ ಹಿಂಗೆ ಮಾಡಿ ಓಡಬಿಟ್ಟು ಏನ್ ಮಾಡಬೇಕಿತ್ತು? ಆಯ್ತು ನಮ್ಮ ತಾಲೂಕಲ್ಲಿ ಹೋಗ್ಲಿಲ್ವಾ? ನಮ್ಮ ಸಂಬಂಧ ನಮ್ಮ ನೆಂಟರೇ ಹೋಗ್ಲಿಲ್ವಾ? ಎಲ್ಲಾರು ಹೋಗ್ತಾರೆ. ಆದ್ರಿಂದ ಯಾರು ಅನ್ನೋದು, ಆದ್ರೆ ನನ್ನ ನಂಬಿ ಯಾರು ಪಾರ್ಟಿ ನೋಡಿ ಹೊಸ ವರ್ಷದಿಂದ ನನ್ನ ಜೊತೆ ಮಂಜ ಬರ್ತೀನಿ ಕೊಟ್ಲು, ಆ ಮಂಜ ಬಿಡಿಕೊಪ್ಪ ನಾಗಡ ಗುರು. ಆಮೇಲೆ ಇಲ್ಲಿ ಎಲ್ಲ ನಮ್ ಶೇಖರ್ ಬೇರೆ ಎಷ್ಟೆಷ್ಟಿಂದ ರಾಜಕೀಯ ಬಿಡಿ, ರಾಜಕೀಯ ನನ್ನ ರಾಜಕೀಯದ ಇದರಿಂದ ನಮ್ಮ ರವಿ 184 ಕೋಟಿ ಅವ್ನು ಕೊಡ್ಸಿದ್ದಾರೆ ನಿಮ್ಗೆ. ಅದರಿಂದ ನೀವು ನನ್ನ ತಾಯಿಯಂದ್ರಿರ್ಬೋದು, ದೇವರು ಎಲ್ಲರ ಮನಸ್ಸಲ್ಲೂ ಇರ್ತಾನೆ ಅಂತಾರೆ. ನಿಮ್ ಮನಸ್ಸು ನಡೆಯ ನಂಬಂಗ್ ನಡ್ಕೊಳ್ಳಿ, ಇದಕ್ಕಿಂತ ಏನು ಹೇಳಕ್ಕಾಗಲ್ಲ. ನಾನು ನಿಮ್ಗಲ್ಲ, ಇವತ್ತು ಜನ ನಿಮ್ಮನ್ನ ಆರಿಸೋರೆ, ನಿಮ್ ಮನಸ್ಸು ರಾಜಕೀಯ ಮಾಡ್ಬೇಡಿ. ಮಕ್ಳ ವಿಚಾರದಲ್ಲೂ ರಾಜಕೀಯ ಮಾಡೋದು, ಯಾವ್ದೋ ಒಂದು ಮದುವೆ ವಿಚಾರದಲ್ಲೂ ರಾಜಕೀಯ ಮಾಡೋದು, ಯಾವ್ದೋ ಒಂದು ಜಮೀನ್ ವಿಚಾರದಲ್ಲೂ ರಾಜಕೀಯ ಮಾಡೋದು. ಯಾವ್ದೋ ಒಂದು ಹುಡುಗ ಒಂದ್ ಹಾರ ಹಾಕ್ಬಿಟ್ಟ ಅಂತ ನನಗ್ ಬಂದೆ ಅಂತ ಕೆಲಸವಾದ ಟೆಂಪರರಿ ಅಪ್ಡೇಟ್ ಹಾಕೋದು. 300 ಜನ ತೆಗೆದ್ರಲ್ಲಪ್ಪ ನೀವು, ಅದೆಲ್ಲ ಹೇಳ್ತೀರಿ. ಸಾಲಮೇಶ್ವರ ಗೊತ್ತಿಲ್ಲ ನಾನ್ ತೆಗಿತೀನಿ ಅಂತ. ನಾನು ಹೇಳ್ತೀನಿ, ನೀನ್ ತೆಗೆದು ಅಂತ ಹೇಳಿಲ್ಲಪ್ಪ, ನೀನ್ ಹೇಳಿದ ಅಧಿಕಾರಿಗಳು ತೆಗೆದ್ರು. ನಾನು ಎಲ್ಲ 2 ತಾಲೂಕ್ ಮಾಡಿದ್ದು, 2 ಕಡೆ ಅಧಿಕಾರಿಗಳು ಕೆಲಸ ಮಾಡ್ಲಿ, ಗ್ರಾಂಟ್ ಬರ್ಲಿ ತಾಲೂಕ್ಗೆ ಅಂತ, ಭ್ರಷ್ಟಾಚಾರ ಆಗ್ಲಿ ಅಂತಲ್ಲ. ಅರ್ಥ ಮಾಡ್ಕೊಳ್ಳಿ. ನೀವ್ ಯಾರು ನನ್ನ ನಂಬಿದಿರಿ ತಲೆ ಕೆಡ್ಸ್ಕೊಬಿಡಿ. ಯಾವ ಕಾರಣಕ್ಕೂ ನೋಡಿ, ಯಾವ ಕಾರಣಕ್ಕೂ ನೀವೇನ್ ನನ್ನ ನಂಬಿ ಯಾರೇ ಇಲ್ಲಿಗೆ ಬಂದಿದ್ದೀರಿ, ಒಬ್ರಿಗೂ ಕೂಡ ನಮ್ ಶಕ್ತಿ ಮೀರಿ, ಆಮೇಲೆ ನಂಗೆ ಗೊತ್ತಿಲ್ಲ ಸುಳ್ಳು ಹೇಳಕ್ಕೆ. ಯಾವ್ದೋ ಒಂದು ಇಟ್ಟು ತಗೊಬರ್ತೀರಿ, ರಿಟರ್ನ್ ಟೆಸ್ಟ್ ಇರ್ತದೆ ಮಾಡ್ತೀನಿ ಹೋಗು, ಹಂಗೆ ಹೇಳಕ್ಕಿಲ್ಲ. ಆಗ ಆಯ್ತು ಹೇಳ್ತೀನಿ, ಆಗದೆ ಇರೋದು ಆಗಲ್ಲ ಅಂತ ಹೇಳ್ತೀನಿ. ನೀವ್ ಯಾರು ಇವತ್ತು ನನ್ನ ಬಂದಿದ್ದೀರಿ, ಎಲ್ಲರ ಹೆಸರು ನಾನು ಹೇಳಕ್ ಆಗದೆ ಇರ್ಬೋದು. ನಿಮ್ಮನ್ನ ಪ್ರೀತಿಯಿಂದ ವಿಶ್ವಾಸದಿಂದ 1-2 ವರ್ಷ ಕಳೆದ್ರೆ
ಇನ್ನು 5 ವರ್ಷದೊಳಗೆ ಆಮೇಲೆ ನೀವೇ ಹೇಳ್ತಿರೋರಿಗೆ ನಡಿ ನೀವೇ ಮಾಡಿದ್ದು ನೋಡಿದ್ಯಾ ಮಹೇಶನ್ ಮಾಡಿದ್ರು ನೋಡೋಣ ಅವನೇನ್ ಕೆಲಸ ಮಾಡೋಣ ನನ್ಗೆ ಗೊತ್ತು ಅಂತ ನೀವೇ ಹೇಳ್ಕೊಡೋ ಅಂತ ನೀವೇ ಹೇಳ್ಕೊಳ್ಸುವಂತ ದಿನ ಬರ್ತದೆ. ಕರ್ಕೊಳ್ಳಿ ಅಂತ ನಿಮ್ ಕನ್ನಡಿಗೆ ಇವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದವ್ರೆ, ಅವತ್ತು ವಿರೋಧ ಪಕ್ಷದ ನಾಯಕರು ಬರ್ಲಿ ಅವ್ರ ಬೇಕಾಗಿ ಯಾವ್ದಾದ್ರು ಸ್ಟೇಜ್ಗೆ 2 ಹಾಸ್ಪಿಟಲ್ ಸ್ಯಾಂಕ್ಷನ್ ಮಾಡಿಸಿದ್ದಾರೆ. 2 ಒಂದು ಹೊಸಳ್ಳಿಗಾಗಿತ್ತು, ಹೊಸಳ್ಳಿ ಜಾಗ ಇರ್ಲಿಲ್ಲ, 2 ಎಕರೆ ಬೇಕಿತ್ತು. ನನ್ನೇ ಕೇಳಿದ್ರು, ಸರ ಅಶೋಕ್ ಇದ್ರಾಗ ಹೆಲ್ತ್ ಮಿನಿಸ್ಟರ್ ಬಿಜೆಪಿ ಸರ್ಕಾರ ಕನ್ನಡಿ ಕೊಟ್ಬಿಡ ವಿರೋಧ ಪಕ್ಷದ ನಾಯಕರಾಗಿ. ಆಯ್ತು ಸರ್ ತಗೊಂಡು ಕನ್ನಡಿಗೆ ಬಂದು ಅವ್ರ ಜೊತೆಲೆ ಬಂದು ಬುದ್ಧಿ ಪೂಜೆ ಮಾಡೋದು. ಸುವರ್ಣಗ್ರಾಮ ಸೇರಿಸ್ತು, ಎಲೆಕ್ಟ್ರಿಸಿಟಿ ಕೊಟ್ಟು, ಕಾಲೇಜ್ ಕೊಟ್ಟು, ಊರೊಳಗೆ ಕಂಪ್ಲೀಟ್ ರೋಡ್ ಕೊಟ್ಟು, ಮಾಡರ್ನೈಸೇಷನ್ ಮಾಡಿಸ್ಕೊಟ್ಟೆ. ಯಾರಿಗೂ ನಾನು ಒಂದೇ ಒಂದು ಲೋಪ ಮಾಡಿರೋದು, ಕಾಂಕ್ರೀಟ್ ರೋಡ್ ಎಲ್ಲಾ ಕಡೆ ಆಗಿಲ್ಲ, ಕಷ್ಟ, ದುಡ್ಡು ಇರ್ಲಿಲ್ಲ, ಗ್ರಾಂಟ್ ಇವರೆಲ್ಲ ಬಂದೇ ಅಲ್ಲ ಆಗೋದ್ವಾ? ಮುಖ್ಯಮಂತ್ರಿ ಹಿಂದ್ಗಡೆನೆ ಇರ್ತಿರಲ್ಲ. ಇಷ್ಟು ಹೇಳಿ ನಾನು ಯಾರು ಬಹಳಷ್ಟು ಟೈಮ್ ತಗೊಂಡಿದ್ದೀನಿ. ನಿಮ್ಗೆಲ್ಲರಿಗೆ ನಮಸ್ಕಾರ ಮಾಡಿ, ನಾವು ಅನುಮಾನ ಎದ್ಬಿಡಿ, ಮನುಷ್ಯನ ಮನುಷ್ಯ ಗೆಲ್ಲಿಸಕ್ಕಾಗಲ್ಲ.